CODP ಸಂಸ್ಥೆ ಮಂಗಳೂರು, ಕಾರಿತಾಸ್ ಇಂಡಿಯಾ ನವದೆಹಲಿ ಹಾಗೂ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ಈ 3 ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ನಾವಿಂದು ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಇಲ್ಲಿ ಒಟ್ಟು ಸೇರಿದ್ದೇವೆ. ಸಹಕಾರ ನೀಡಿದ ಕಾರಿತಾಸ್ ಇಂಡಿಯಾ ನವದೆಹಲಿ ಹಾಗೂ ಪರಿವರ್ತನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನನ್ನ ಜೊತೆಗಿರುವ ಫಾದರ್ ಅನಿಲ್, ಕೆನರಾ ಕಮ್ಯುನಿಕೇಷನ್ ಸೆಂಟರ್ ಇದರ ನಿರ್ದೇಶಕರು, ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಸಂಪರ್ಕ ಮಾಧ್ಯಮದ ನಿರ್ದೇಶಕರು, ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ರಾನ್ ಎಸ್ ಮೋನಿಸ್, ದೇರಳಕಟ್ಟೆ ಕಣಚೂರು ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಹಾಗೂ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಈ ಟ್ರಸ್ಟಿನ ಪ್ರವರ್ತಕರು ಸಂಜನಾ ಹಾಗೂ ಇಲ್ಲಿ ನೆರೆದ ಎಲ್ಲ ಈ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟಿನ ಸದಸ್ಯರಿಗೆ, ಅತಿಥಿಗಳಿಗೆ ಸ್ವಾಗತ ಕೋರಿ ಈ ವೇದಿಕೆಯ ಮುಖ್ಯಸ್ಥರನ್ನು ಪರಿಚಯಿಸಿ ಸ್ವಾಗತ ನೀಡಲು ನನಗೆ ಕಾರಿತಾಸ್ ಇಂಡಿಯಾ ರಾಜ್ಯ ಸಂಯೋಜಕರು ರಾಬರ್ಟ್ ರವರು ಆಹ್ವಾನಿಸಿದ್ದಾರೆ. ನಮ್ಮ ಸಭೆಗೆ ನಮ್ಮ CODP ಸಹ ನಿರ್ದೇಶಕರು ಸಹ ಆಗಮಿಸಿದ್ದಾರೆ. ಹಾಗೆ ಎಲ್ಲರನ್ನು ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ಪ್ರಿಯ ಸದಸ್ಯರೇ, ಕ್ರಿಸ್ಮಸ್ ಸಂಭ್ರಮ ನಮಗೆಲ್ಲರಿಗೂ ಸಂತೋಷದ ಸಂಭ್ರಮ. ಕೇವಲ ನಮಗೆ ಕ್ರಿಶ್ಚಿಯನ್ರಿಗೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ. ಫಾದರ್ ಅನಿಲ್ ನನ್ನ ಹೇಳ್ತಿದ್ರು, ಯುರೋಪಲ್ಲೆಲ್ಲ ಒಂದು ತಿಂಗಳ ಬಿಗಿಲಾಗಿ ರಜೆ ಕೊಡ್ತಾರೆ, ಅಥವಾ ಸಂಭ್ರಮಾಚರಣೆ 1 ತಿಂಗಳ ಹಿಂದೆನೇ ಆರಂಭ ಆಗ್ತದೆ. ನಮ್ಮಲ್ಲಿ ಸಹ ಇಂಥ ವಾತಾವರಣ ಉಂಟು. ಈಗ ನಮ್ಮ ಪರಿಸರದಲ್ಲಿ, ನಮ್ಮಲ್ಲಿ ಸಹ ಈ ಸ್ಥಳದಲ್ಲಿ ಈಗ ಈ ಒಂದು ಸಂಭ್ರಮದ ವಾತಾವರಣ ಉಂಟು, ಕ್ರಿಸ್ಮಸ್ ವಾತಾವರಣ. ಇದಕ್ಕೆ ಕಾರಣ ಏನಂದರೆ, ನಮ್ಮ ದೇವರು ನಮ್ಮನ್ನು ಎಲ್ಲ ಸೃಷ್ಟಿ ಮಾಡಿದ ದೇವರು ಅವರಾಗಿ ಮನುಷ್ಯರಾಗಲು ಬಯಸಿದ್ರು. ದೇವರೇ ಮನುಷ್ಯರಾಗಲು ಬಯಸಿದ್ರು. ನಮ್ಮಲ್ಲಿ 2 ಲೋಕ ಅಂತ ನಾವು ಹೇಳ್ತೇವೆ. ನಾವು ಪೂಜೆ ಹೇಳುವ ಒಂದು ಪ್ರಾರ್ಥನೆ ಹೇಳ್ತೇವೆ, ಸ್ವರ್ಗ ಲೋಕದಲ್ಲಿರುವ ನಮ್ಮ ತಂದೆ ಅಂತ. ಇನ್ನೊಂದಿರುವುದು ಭೂಮಿ ಲೋಕ. ಈ ಭೂಮಿ ಲೋಕದಲ್ಲಿ ನಾವೆಲ್ಲ ಇದ್ದೇವೆ. ಈ ಭೂಮಿ ಲೋಕದಲ್ಲಿ ಕೆಲವರು ಬಲಿಷ್ಠರಿದ್ದಾರೆ. ಅವರು ಹೇಳ್ತಾರೆ G5 ಅಂತ ಒಂದು 5 ಗ್ರೂಪ್, 5 ರಾಷ್ಟ್ರಗಳು, ಅವರು ಬಹಳ ಪ್ರಬಲರು. ಈ ಭೂಮಿ ಲೋಕದಲ್ಲಿ ಇದ್ದರೂ ಅವರು ಸಾಧಾರಣ ಸ್ವರ್ಗ ಲೋಕದಲ್ಲಿ ಇದ್ದಾಗ ದೇವರಾಗಿ ಅವರ ನೀತಿ ನಿಯಮ, ಅವರ ಒಂದು ಆಡಳಿತ, ಅವರ ಒಂದು ಚಿಂತನೆ ಸಾಧಾರಣ ಎಲ್ಲ ರಾಷ್ಟ್ರಗಳಿಗೆ ಅವರೇ ದೇವರಿದ್ದಾರೆ ಅಂತ. ಹಾಗೆ ಈ ಒಂದು ಭೂಮಿ ಲೋಕ ಉಂಟು. ಭೂಮಿ ಲೋಕದಲ್ಲಿ ಒಳಿತನ್ನು ಮಾಡುವವರು, ಒಳ್ಳೆಯ ಜೀವನ ನಡೆಸುವವರು, ಎಲ್ಲರಿಗೆ ಪ್ರೀತಿ ಜೀವನ ಕೊಡುವವರು, ಎಲ್ಲರನ್ನು ಪ್ರೀತಿಸುವವರು, ಅವರು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಆ ಸ್ವರ್ಗ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವ ದೇವರು ನಮ್ಮನ್ನು ಆಮಂತ್ರಣ ಮಾಡಿ ಅಲ್ಲಿಯೇ ನಿಂತು ಅವರು ವೆಯ್ಟ್ ಮಾಡಿಲ್ಲ. ಅಂಥ ದೇವರು ಸ್ವರ್ಗ ಲೋಕದಿಂದ ಈ ಭೂಮಿಗೆ ಬಂದಿದ್ದಾರೆ ಅಂತ ಹೇಳುವಾಗ ಊಹಿಸಿಕೊಳ್ಳಿ, ಆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ಆ ದೇವರು ಮನುಷ್ಯರಾಗಿ ಬಂದಿದ್ದಾರೆ. ಆದ್ದರಿಂದ ಬಹುಶಃ ನಾವು ಮನುಷ್ಯರು ನಮ್ಮಲ್ಲಿರುವ ಮನುಷ್ಯತ್ವವನ್ನು ವ್ಯಕ್ತಪಡಿಸಬೇಕಾಗಿದೆ. ನಾವು ಕೇವಲ ನಾವಾಗೆ ಜೀವಿಸುವುದಲ್ಲ, ನಮ್ಮ ಸಮಾಜದ ಎಲ್ಲ ಕೆಳಸ್ತರದ ಸಮಾಜದಲ್ಲಿ ಇರುವ ಎಲ್ಲ ವ್ಯಕ್ತಿಗಳ ಜೊತೆಗೆ ನಾವು ಚಿಂತನ ಮಂಥನ ಮಾಡಬೇಕಾಗಿದೆ. ಅದರ ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲರಿಗೆ ಸ್ವಾಗತಿಸುವಾಗ ಬಹುಶಃ ಡಾಕ್ಟರ್ ರೋಹನ್ ರವರು, ನಮ್ಮ ಸಂಜನ್ ರವರು ಮತ್ತು ರಾಬರ್ಟ್ ರವರು ಈ ಒಂದು ವೇದಿಕೆಯನ್ನು ಸೃಷ್ಟಿಸಿದ್ದಾರೆ. ಬಹುಶಃ ಈ ವೇದಿಕೆಯ ಮುಖಾಂತರ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಆಗಲಿ, ನಮ್ಮ ಸಂಪರ್ಕ ಮಾಧ್ಯಮ ಕ್ಷೇತ್ರಗಳಲ್ಲಿ ಆಗಲಿ ನಾವು ಯಾವ ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡೋಣ, ಒಂದು ಒಳ್ಳೆಯ ಸಮಾಜವನ್ನು ದೇವರು ಕಲ್ಪನೆ ಮಾಡಿದ, ದೇವರು ಅರ್ಥೈಸಿದ, ದೇವರ ಕಲ್ಪನೆಯಲ್ಲಿ ಮೂಡಿ ಬರುವ ಒಂದು ಸಮಾನ ಸಮಾಜ, ಭಾತೃತ್ವದ, ಸಹೋದರ ಸಹೋದರಿಯತ್ವದ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ನಾನು ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭ ಕೋರಿ ಸ್ವಾಗತ ನೀಡುತ್ತೇನೆ. ಈ ಕೇಕನ್ನು ತುಂಡರಿಸುವುದರ ಮೂಲಕ ನಾವು ನಮ್ಮ ಬಾಯಿಗಳನ್ನು ಸಿಹಿ ಮಾಡಿಕೊಳ್ಳೋಣ.
ಹಾಗೆ ರಾಬರ್ಟ್ ಸರ್ ಅವರಿಗೆ ಮೊದಲೇ ಮತ್ತು ನನಗೆ ಇಂಟ್ರೊಡಕ್ಷನ್ ಮಾಡಿಕೊಟ್ಟಂತಹ ವ್ಯಕ್ತಿ. ಆ್ಯಂಡ್ ತುಂಬ ಧನ್ಯವಾದಗಳು ಸರ್. ತಮಗೂ ಕೂಡ ಗುಡ್ ಮಾರ್ನಿಂಗ್ ಸರ್. ಸಾರಿ ಫಾರ್ ಲೇಟ್. ಓಕೆ, ನಾನು ಪರಿವರ್ತನ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಆಗಿದ್ದೇನೆ. ಸುಮಾರು ಹಲವಾರು ವರ್ಷಗಳಿಂದ ನನ್ನ ಸಮುದಾಯವರು ಅನುಭವಿಸಿದ ನೋವುಗಳು ತುಂಬ ಇವತ್ತು ಕೂಡ ಅನುಭವಿಸ್ತಾ ಇದ್ದಾರೆ. ಹಲವಾರು ಸಂಘಟನೆಗಳು ಹೇಳ್ತಿತ್ತು ನನ್ನ ಸಂಘಟನೆಗೆ, ನಿಮ್ಮ ಕೈ ಜೋಡಿಸ್ತೇವೆ, ನಿಮ್ಗೆ ಹೆಲ್ಪ್ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ. ಬಟ್ ನಮ್ಮ ಸಮುದಾಯದವರು ಬದಲಾಗ್ತಾ ಇದ್ದಾರೆ, ನಾವು ಬದಲಾಗಿದ್ದೇವೆ. ಮೊದಲು ಸಮಾಜ ಬದಲಾಗಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಯಾವಾಗೂ ತಾರತಮ್ಯ ಮಾಡ್ತಾ ಇರೋದು ನಮ್ಮ ಟ್ರಾನ್ಸ್ಜೆಂಡರ್ ಕಮಿಟಿ ಮೇಲೆ. ನಿಮ್ಮ ಸಮುದಾಯದವರು ಈ ಥರ ಆ ಥರ, ನೋ ನೆವರ್. ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನ್ ಮಾಡಿರೋದು ಮೊದಲು ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಬೇಕು ಅವರಿಗೆ. ಆ್ಯಂಡ್ ಸಮಾಜ ಅವ್ರಿಗೆ ಗಮನ ಕೊಟ್ಟೇ ಕೊಡುತ್ತೆ. ಆ್ಯಂಡ್ ನಮ್ಮವರು ಒಳ್ಳೆ ರೀತಿ ಬದುಕ್ತಾ ಇದ್ದಾರೆ. ಇವಾಗ ಈಗ ಲೈಫ್ ನಡೆಯೋದು ಏನಪ್ಪ ಅಂತಂದ್ರೆ, ಅವರು ಕೆಲವರು ಓದಲಿಲ್ಲ, ಕೆಲವರು ಅನಕ್ಷರತೆ ಇದ್ದಾರೆ, ಕೆಲವರು ಅಂಥವರಿದ್ದಾರೆ. ಅಂಥವ್ರಿಗೆ ವೈಯಕ್ತಿಕ ಜೀವನದಲ್ಲಿ ಜಿಗುಪ್ಸೆ ಆಗಿರುತ್ತೆ. ತಾನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಸೊ ಈ ಚಿಂತನ ಮಂಥನದಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ ಏನಪ್ಪ ಅಂದರೆ, ಸೊ ಈ ಥರ ಕ್ರಿಯಾವಿಟಿ ಅವ್ರ ಮನಸ್ಸಲ್ಲಿರುತ್ತೆ. ಆಗ ಅದಾದ ನಂತರ ಅವರು ಊರು ಬಿಡುವ ಸಮಸ್ಯೆ ಬರುತ್ತೆ. ಯಾಕಂತಂದ್ರೆ ನಾನು ಹೆಣ್ಣು ಅಲ್ಲ, ಗಂಡು ಅಲ್ಲ. ಹಾಗಾಗಿ ಅವರು ವಲಸೆ ಆಗ್ತಾರೆ. ವಲಸೆಯಿಂದ ಪ್ರದೇಶದಿಂದ ಬಂದು ಬೇರೆ ಬೇರೆ ಊರುಗಳಲ್ಲಿ ಅವ್ರು ಹೋಗಿ ಅವರ ವೃತ್ತಿಗಳನ್ನು ಸ್ಟಾರ್ಟ್ ಮಾಡೋದೇ ಭಿಕ್ಷಾಟನೆ, ಲೈಂಗಿಕ ಕಾರ್ಯ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ನಾವು ಬದುಕಬೇಕು ಅಂತ ಎಷ್ಟು ಪ್ರೀತಿಯಿಂದ ಹೋಗ್ತಿರುವಾಗ ಅಲ್ಲಿ ತಾರತಮ್ಯ ಮಾಡ್ತಾ ಇರೋದು ಸಮಾಜ. ನಾವು ಕೂಡ ಅರ್ಹರು, ನಾವು ಕೂಡ ಕೆಲಸ ಮಾಡಿ ಜೀವನ ಮಾಡ್ತೇವೆ, ಆದರೆ ಸಮಾಜ ಒಪ್ಪಲ್ಲ. ಯಾಕಂತ ಹೇಳಿದ್ರೆ ನಾವು ಸೀರೆ ಕಟ್ಟಿ ನಿಂತಿರುವಾಗ ಅವ್ರ ಕಣ್ಣಿಗೆ ಯಾವ ಥರ ಕಾಣಿಸ್ತೀವಿ ಅಂತ ಗೊತ್ತಿಲ್ಲ. ಬಟ್ ನಾವು ಕೂಡ ಈ ಸಮಾಜದಲ್ಲಿ ಅರ್ಹರು, ನಾವು ಕೂಡ ಹ್ಯೂಮನ್ ಪರ್ಸನ್, ನಾವು ಕೂಡ ಮನುಷ್ಯರು. ಮೊದಲು ನಮ್ಮನ್ನ ಮನುಷ್ಯರಾಗ ಕಾಣಿ, ನಮಗೆ ಪ್ರೀತಿ ಕೊಡಿ ಅಷ್ಟೇ. ನಮ್ಮನ್ನ ನೀವು ಏನು ಕೊಡುವ ಅಗತ್ಯ ಇಲ್ಲ. ಮೊದಲು ಪ್ರೀತಿಯಿಂದ ನಮ್ಮನ್ನ ಅಕ್ಕ ಅಂತ ಕರೆಯಿರಿ, ನಿಮ್ಮ ಸಹೋದರಂತ ಸಹಜೀವಿಯಾಗಿ ಬಾಳಿ. ಇದೊಂದು ನಮ್ಮಲ್ಲಿ ಒಂದು ಕಳಕಳಂತ ವಿನಂತಿಯಾಗಿ ಕೇಳಿಕೊಳ್ತೇನೆ. ಸೊ ನಮ್ಮವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋದ್ರು ಕೂಡ ಭಿಕ್ಷಾಟನೆ ಮಾಡ್ತಾರೆ, ಸೆಕ್ಸ್. ಯಾಕೆ ಈ ಸಮಾಜ ಇಂತ ನೋಡಿದ್ರು? ಮಾಡಿರೋದು ಸಮಾಜ, ನಾವು ಕೊಡಲ್ಲ. ಮಾಡಿರೋದು ಸಮಾಜ, ನಾವು ಕೊಡಲ್ಲ. ನಾವ್ ಈ ತರ ಹುಟ್ಟಿರೋದೇ ತಪ್ಪ. ಸೊ ನಾವೇನ್ ಮಾಡ್ಬೇಕು? ಎಜುಕೇಶನ್ ಇಲ್ಲ. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಎಕ್ಸೆಪ್ಟ್ ಮಾಡಬೇಕು. ಸಮಾಜ ನಮಗೆ ಇನ್ನೂ ಕೆಲಸ ಕೊಡ್ತೀನಿ ಅಂತ ಹೇಳ್ಬೇಕು. ನಾವು ಕಲಿತೀವಿ, ನಮ್ಮಲ್ಲಿ ಕಲಿಸೋದು ಯಾರು ಇಲ್ಲ. ಸೊ ಇಂತಹ ಸ್ಥಿತಿಲಿರುವಾಗ ನಮ್ಮವರು ಇದಾಗಿ ಮನೆ ಬಿಟ್ಟು ಆಚೆ ಹೋಗಿ ಅವ್ರವ್ರ ಜೀವನ ಅವರೇ ನೋಡ್ಕೊಳ್ತಾರೆ. ಬಟ್ ಇವಾಗೂ ಕೂಡ ಕಾಲ ಮುಂಚಿಲ್ಲ. ದಯವಿಟ್ಟು ನಮ್ಮ ಸಮುದಾಯಕ್ಕೆ ಒಳ್ಳೆ ಪ್ರೀತಿ ಕೊಡಿ. ಅವ್ರಿಗೆ ಎಜುಕೇಶನ್ ಇರೋಂಥ ಅವ್ರ ತಕ್ಕಂತೆ ಒಂದು ಕೆಲಸ ಕೊಡಿ. ಬಟ್ ಇವತ್ತು ಎಷ್ಟೋ ಕೆಲಸಗಳಿದ್ದಾವೆ, ಯಾರು ಕೂಡ ನಮ್ಮ ಸಮಾಜಕ್ಕೆ ಕೆಲಸ ಕೊಡ್ತೀವಿ ಅಂತ ಯಾರು ಮುಂದೆ ಬರಲ್ಲ. ಅವ್ರು ಮಾಡ್ತಾರೆ, ಬಟ್ ಈಗ ಇರುವಂತಹ ವ್ಯವಸ್ಥೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಬದುಕಲಿಕ್ಕೆ ಮನೆಗಳಿಲ್ಲ. ನಮ್ಮ ಜನಕ್ಕೆ ನೋಡಿದ ತಕ್ಷಣ ಜಾಸ್ತಿ ಮನೆ ರೆಂಟ್ ಕೇಳ್ತಾರೆ. ಅವ್ರಿಗೆ ಇರ್ಲಿಕ್ಕೆ ನೆಲೆ ಅಂತ ಇಲ್ಲ. ಈಗ ಒಂದು ಸಮಾಜ ಬದುಕ್ತಾ ಇರುವ ಒಂದು ಹೆಣ್ಣು ಗಂಡಿಗೆ ನೆಲೆ ಅಂತ ಇದೆ. ನಮ್ಮವ್ರಿಗೆ ನೆಲೆ ಅಂತ ಬೇಕಲ್ವಾ? ಅವ್ರಿಗೆ ನೆಲೆ, ಅವ್ರಿಗೂ ಕೂಡ ಬದುಕಲಿಕ್ಕೆ ಹಾಕಿದೆ, ಅವ್ರಿಗೂ ಖರ್ಚುಗಳಿರ್ತವೆ, ವೆಚ್ಚಗಳಿರ್ತವೆ, ಅವ್ರಿಗೊಂದು ಆಸೆ ಇರುತ್ತೆ. ಪ್ರತಿಯೊಂದು ಈ ಥರ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಾನು ಅಧ್ಯಕ್ಷೆಯಾಗಿ ಅವ್ರ ಜೊತೆ ಕೈ ಜೋಡಿಸ್ತಾ, ಅವರು ಯಾವ ಸಮಾಜದಲ್ಲಿ ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ತಾ ಇದ್ದೇನೆ. ಸೊ ಈಗ ಕೂಡ ನಮ್ಮ ಚಾರಿಟೇಬಲ್ ಟ್ರಸ್ಟ್ನವರು ಕೆಲವರು ಬ್ಯೂಟಿಷಿಯನ್ ಕಲಿತಿದ್ದಾರೆ, ಕೆಲವರು ಟೈಲರಿಂಗ್ ಓದ್ತಾ ಇದ್ದಾರೆ. ಅವರಿಗೆ ಯಾವ್ಯಾವ ಪ್ರೋತ್ಸಾಹ ಬೇಕು ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಕೆಲವರು ಚೇಂಜಸ್ ಆಗಿದ್ದಾರೆ, ಆಗೋದು ಕೂಡ ನಾವು ಬೆಳೆಸ್ತಾ ಇದ್ದೇವೆ. ಓದೋರಿಗೆ ಓದುವ ಅವಕಾಶ ಮಾಡಿಕೊಡ್ತಾ ಇದ್ದೀವಿ, ಕೆಲಸ ಮಾಡೋ ಅವಕಾಶ ಮಾಡಿಕೊಡ್ತದೆ. ಇಷ್ಟೆಲ್ಲ ಮಾಡ್ಕೊಡೋಕೆ ಅವ್ರು ಕೇಳೋ ಕ್ವಶನ್ ಏನಪ್ಪಾ ಅಂತಂದ್ರೆ, ನಮಗೆ ಮನೆ ಇಲ್ಲ, ನಮಗೆ ರೇಷನ್ ಕಾರ್ಡ್ ಇಲ್ಲ, ನಮಗೂ ಕೂಡ ಊಟ ಹಾಕ್ತಿಲ್ಲ. ಸೊ ಇದೆಲ್ಲ ಕೇಳುವಾಗ ನಾನು ಒಬ್ಬಳಿಂದ ಆಗಲ್ಲ. ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ನಮಗೆ ನಾವು ನಿಮ್ಮ ಹತ್ರ ಹಣ ಕೇಳ್ತಾ ಇಲ್ಲ, ಪ್ರೀತಿ, ವಾತ್ಸಲ್ಯ, ಮಮತೆ ಕೇಳ್ತಾ ಇದ್ದೇವೆ. ಸೊ ನಮ್ಗೆ ಇದೊಂದು ಬೇಡಿಕೆ ನಮಗಿದೆ. ನಿಮ್ಮ ಕಡೆಯಿಂದ ಚಿಂತನೆ ಮಂಥನ ಆ್ಯಂಡ್ CDOP ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಆ ಸಹಾಯ ಹಸ್ತ ನಮ್ಗೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ತುಂಬ ಧನ್ಯವಾದಗಳು. ಆತ್ಮೀಯ ಸಂಜನಾರವರೇ, ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷೆಯಾಗಿ ನಿಮ್ಮ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ
ನಿಮ್ಮ ವರ್ಗದ ಜನರು ಯಾವ ರೀತಿಯಾಗಿ ಈ ಒಂದು ಪರಿವರ್ತನಾ ಟ್ರಸ್ಟಿನಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಹಾಗೂ ನೀವು ಮುಖ್ಯವಾಗಿ ನಮ್ಮ ಸಮಾಜದಿಂದ ಏನನ್ನು ಅಪೇಕ್ಷಿಸ್ತೀರಿ ಎಂಬುದನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ತುಂಬಾ ಧನ್ಯವಾದಗಳು. ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಮುಖ್ಯ ಉದ್ದೇಶ ನಿಮ್ಮ ಬಗ್ಗೆ ನಮ್ಮ ಸಮಾಜ ತಿಳ್ಕೊಳ್ಬೇಕು. ಈಗಾಗಲೇ ಸಂಜನಾರವರು ಹೇಳಿದ್ರು, ನಾವು ಶೋಷಿತ ವರ್ಗದವರು, ನಮಗೆ ಮುಖ್ಯ ವಾಹಿನಿಯಲ್ಲಿ ನಾವು ಬೆಳಿಬೇಕು. ಎಲ್ಲರಂತೆ ನಾವು ಕೂಡ ಒಂದು ಸ್ವಾಭಿಮಾನದ ಜೀವನವನ್ನು ನಾವು ನಡೆಸಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಮನುಷ್ಯರು, ನಮಗೆ ಮಾನವೀಯತೆಯ ದೃಷ್ಟಿಯಿಂದ ನಮ್ಮನ್ನು ಕಾಣಿ. ಅದು ಅತಿ ಅಗತ್ಯ ಆಗಬೇಕಾಗಿದೆ. ಇದರಲ್ಲಿ ಸಮಾಜದ ಉಳಿದ ವರ್ಗದವರ ಪಾತ್ರ ಕೂಡ ಇದೆ, ಅದೇ ರೀತಿಯಾಗಿ ನಮ್ಮ ಪಾತ್ರ ಕೂಡ ಇದೆ. ಯಾಕಂತ ಹೇಳಿದ್ರೆ ನಾನು ಮೊದಲು, ಮತ್ತೆ ನಾನು ಹೇಗಿದ್ದೇನೆ, ನನ್ನಲ್ಲಿ ಏನು ಬದಲಾವಣೆಗಳು ಆಗಬೇಕು. ಆವಾಗ ನಾನು ನಿಮಗೆ ನಮಸ್ತೆ ಅಂತ ಹೇಳಿದರೆ ಖಂಡಿತ ನೀವು ಕೂಡ ಹೇಳ್ತೀರಾ ಅಲ್ವಾ? ಹೌದು. ಹಾಗಾಗಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ, ನಾವು ಇನ್ನೊಬ್ಬರನ್ನು ಯಾವ ರೀತಿಯಾಗಿ ನಾವು ಕಾಣ್ತೇವೆ ಅದಕ್ಕೆ ಪ್ರತಿಫಲವಾಗಿ ನಮಗೆ ಪ್ರತಿಫಲ ಸಿಗ್ತದೆ. ಸೊ ಹಾಗಾಗಿ ಖಂಡಿತವಾಗಿಯೂ CODP ಸಂಸ್ಥೆ, ಕಾರಿತಾಸ್ ಇಂಡಿಯಾ ಸಂಸ್ಥೆ ನಿಮ್ಮ ಜೊತೆಗಿದೆ. ನಾವು ಉಳಿದ ವರ್ಗದವರ ಶ್ರೇಯಾಭಿವೃದ್ಧಿಯನ್ನು ಬಯಸುವಾಗ ನಿಮ್ಮ ಕೂಡ ಸರ್ವತೋಮುಖ ಅಭಿವೃದ್ಧಿಯನ್ನು ನಾವು ಬಯಸ್ತೇವೆ ಅಂತ ಹೇಳಲಿಕ್ಕೆ ತುಂಬಾ ನಾನು ಇಷ್ಟಪಡ್ತೇನೆ. ನಾವು ಈ ಕಾರ್ಯಕ್ರಮದಲ್ಲಿ ನಾನು ಒಂದು 3 ವಿಷಯಗಳನ್ನು ಸಂಜನಾರವರಿಗೆ ಹೇಳಿದ್ದೆ. ಹೇಗೆ ಸ್ಥಳೀಯ ಆಡಳಿತ, ಅದರ ಒಂದು ನಡೆ ಹೇಗಿದೆ ಅಂದ್ರೆ, ಈಗ ಸ್ಥಳೀಯ ಆಡಳಿತ ನಿಮಗೆ, ಈಗ ನೀವೆಲ್ಲರೂ ಕೂಡ ಮಂಗಳೂರಲ್ಲಿ ಇದ್ದೀರಲ್ವಾ, ಅಥವಾ ಬೇರೆ ಪ್ರದೇಶದಲ್ಲಿ ಇದ್ದೀರಾ? ಮಂಗಳೂರಲ್ಲಿ ಇದ್ದೀರಲ್ವಾ? ಈ ಒಂದು ಸ್ಥಳೀಯ ಆಡಳಿತ ಅಥವಾ ನಮ್ದು ಮಹಾನಗರ ಪಾಲಿಕೆ ಇದೆ, ಹೇಗೆ ನಿಮಗೆ ಸ್ಪಂದನೆ ಕೊಡ್ತಾ ಇದೆ ಸ್ಥಳೀಯ ಆಡಳಿತ ಅಂದ್ರೆ, ನಿಮ್ಮ ಏನು ಅಡೆತಡೆ ಹೇಳ್ಬೋದು, ಆವಾಗ ನಮಗೆ ಗೊತ್ತಾಗ್ತದೆ ಏನು ಗ್ಯಾಪ್ಸ್ ಇದೆ, ನಮಗೆ ಗೊತ್ತಾಗ್ತದೆ. ಅಥವಾ ನಿಮಗೆ ಯಾವ ರೀತಿಯಾಗಿ ಅದು ಏನು ಪಾಸಿಟಿವ್ ಕೂಡ ಹೇಳಿ, ಸಕಾರಾತ್ಮಕ ಅಂಶಗಳನ್ನು ನೀವು ಹೇಳ್ಬೋದು, ನಕಾರಾತ್ಮಕ ಅಂಶಗಳನ್ನು ಹೇಳ್ಬೋದು. ಅಂದ್ರೆ ನೀವು ನಕಾರಾತ್ಮಕ ಅಂಶಗಳನ್ನು ಹೇಳುವಾಗ ನಾವು ಎಲ್ಲವನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ ಆ ಭಾವನೆ ಬೇಡ, ದಯಮಾಡಿ. ನಾವು ಪ್ರಯತ್ನ ಮಾಡ್ತೇವೆ, ಅಂದ್ರೆ ನಾವು ನಿಮ್ಮ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಲಿಕ್ಕೆ ನಮಗೂ ಕೂಡ ಆಸಕ್ತಿ ಇದೆ. ನಮ್ಮ ಸರ್ಕಾರ ಇರಬಹುದು, ನಮ್ಮ ಸ್ಥಳೀಯ ಮಟ್ಟದ ಆಡಳಿತ ಇರಬಹುದು, ಹೇಗೆ ನಿಮ್ಮ ಜೊತೆ ಅವರ ವರ್ತನೆ ಇದೆ ಸ್ವಲ್ಪ ಹೇಳ್ತೀರಾ? ನಮಸ್ತೆ. ಏನಂತ, ನಮ್ಮೂರು ತುಂಬಾ ಜನ ಭಿಕ್ಷಾಟನೆ ಮಾಡ್ತಾರೆ, ಮತ್ತೆ ರಾತ್ರಿ ಸ್ವಲ್ಪ ಮಾಡ್ತಾರೆ ಸರ್. ಭಿಕ್ಷಾಟನೆ ಸಿಗ್ದರಲ್ಲಿ ತುಂಬಾ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಬಂದು ಹಿಡಿಯೋದು, ಹೊರಗೆ ಕರ್ಕೊಂಡು ಹೋಗೋದು, ಮತ್ತೇನಪ್ಪ ಅಂತಂದ್ರೆ, ಅದೇ ಸರ್, ನಮಗೆ ಬಾಡಿಗೆ 5,000 ಇರುತ್ತೆ. ನಮಗೆ ಬಾಡಿಗೆ 5,000 ಇರುತ್ತೆ. ಅದು ನಮ್ಮನ್ನು ನೋಡಿ 8,000, 10,000 ಅಂತ ಹೇಳೋದು. ಅದೇ ಸರ್ ತುಂಬ ಪ್ರಾಬ್ಲಮ್ ಆಗ್ತದೆ. ಮನೆಯದು ಒಂದು, ಮತ್ತು ಸಿಗ್ನಲಲ್ಲಿ ನಮ್ಮವರು ಹೊಟ್ಟೆಪಾಡು ಮಾಡ್ತಾರೆ, ಭಿಕ್ಷಾಟನೆ ಮಾಡಲೇಬೇಕು. ಅದು ಕೇಳಬೇಕಾದ್ರೆ ಕೇಳಲಿಕ್ಕೂ ಬಿಡಲ್ಲ. ಮತ್ತು ಅಂಗಡಿ ಕಲೆಕ್ಷನ್ ಅದು ಅಷ್ಟೇ, ರೋಡ್ಗಳು ಮತ್ತು ಬೇರೆ ಬೇರೆಯವರೆಲ್ಲ ತುಂಬ ತೊಂದರೆ ಮಾಡ್ತಾನೆ ಇರ್ತಾರೆ. ಯಾರಾದ್ರೂ ಏನಾದ್ರೂ ಇವರು ಹೇಳಿದ ಅಂಶ ಬಿಟ್ಟು ಬೇರೆ ಯಾವುದಾದ್ರೂ ನಿಮಗೆ ಅನಿಸಿಕೆ ಹೇಳುವುದಿದೆಯಾ? ಈಗ ಅನಿಸಿಕೆ ಏನಾದ್ರೂ ಅನಿಸಿಕೆ ಹೆಸರು
ರಂಜಿತಾ ಅಂತ ಹೇಳಿ. ಈ ಮಂಗಳೂರು ನಾನು ಬಂದು 7 years ಆಯಿತು. ನಮ್ಗೆ ಇಲ್ಲಿ ಚೆನ್ನಾಗಿದೆ, ಬಟ್ ಏನಂದರೆ ಎಲ್ಲೆಲ್ಲಿ ಕೆಲವರಲ್ಲಿ ಓದಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇಲ್ಲ, ಒಂದು ಭಾವನೆ ಎಂಬುದಿಲ್ಲ. ಹಾಗೆ ಹೀಗೆ ನೋಡೋದು, ಇದು ಮಾಡೋದು, ನನಗೊಂದು ಸ್ಥಳ ಅಂಬೋದು ಯಾವ ಥರ ಇಲ್ಲ ಇಲ್ಲಿ. ಗೌರ್ಮೆಂಟ್ ನಾವು ಸಹ ಇಲ್ಲಿ ಓಟ್ ಹಾಕಿದ್ದೇವೆ, ನಮ್ಗೆ ಸಹ ಇಲ್ಲಿ ಓಟ್ ಹಾಕಿದೆ, ನಮಗೆಲ್ಲ ಒಳ್ಳೆಯದು ಕೆಟ್ಟದೆಲ್ಲ ಇಲ್ಲೇನೇ ಇದೆ. ಆದರೂ ಸಹ ನಮ್ಗೊಂದು ಸಹ ಇದು ಮಾಡ್ತಾ ಇಲ್ಲ, ಏನು ಎತ್ತ ಅಂತ ಹೇಳಿದ್ದು. ಅದಕ್ಕೋಸ್ಕರ ತುಂಬ ಇದಾಗ್ತಾ ಇದ್ದೀವಿ ನಾವು. ನಮ್ದು ಸಹ ಒಂದು ಮನುಷ್ಯರಾಗಿ ಗುರುತಿಸಿ ನಮ್ಗೆ ಸಹ ಒಂದು ಪ್ರಾಬ್ಲಮ್ಸ್ ಅರ್ಥ ಮಾಡಿಕೊಂಡು ಏನಾದ್ರು ಇದು ಮಾಡ್ಬೇಕಂತ ವಿನಂತಿ ನಮ್ಮಲ್ಲಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಇದು ಯಾರಾದರೂ ಏನಾದರೂ ಈ ವಿಷಯದಲ್ಲಿ ನೀವು ಸ್ಥಳೀಯ ಆಡಳಿತದಲ್ಲಿ ಏನಾದರೂ ಹೇಳುವುದಿದೆಯಾ? ಓಕೆ. ಎರಡನೆಯ ವಿಚಾರ, ನಾವು ಮುಖ್ಯವಾಗಿ ಮಂಗಳ ಮುಖಿಯರ ಒಂದು ವರ್ಗ, ವಿಶೇಷ ವರ್ಗ. ನಾವು ನನ್ನನ್ನು ಏನು ತಪ್ಪು ತಿಳ್ಕೊಳ್ಬೇಡಿ, ಒಂದು ಶೋಷಿತ ವರ್ಗ ಅಂತಾನು ಹೇಳ್ಬೋದು. ಖಂಡಿತವಾಗ್ಲೂ ಒಂದು ಶೋಷಿತ ವರ್ಗ ಅಂತ ನಾವು ಹೇಳ್ತೇವೆ. ಈ ಶೋಷಿತ ವರ್ಗ, ನೀವು ಈ ಒಂದು ಸಮುದಾಯದಲ್ಲಿ ಸಂಜನಾರವರು ಹೇಳಿದ್ರು, ನಾವು ಏನು ಬದಲಾವಣೆ ಆಗ್ತಾ ಇದ್ದೇವೆ, ಆದ್ರೂ ಇನ್ನೂ ಕೂಡ ಬದಲಾವಣೆ, ಅದಕ್ಕೂ ಇನ್ನೂ ಕೂಡ ಅವಕಾಶಗಳು ಇದೆ ಅಲ್ವಾ? ಸೊ ಆ ಅವಕಾಶಗಳು ಏನೇನು, ಅಥವಾ ಯಾವ ಕ್ಷೇತ್ರದಲ್ಲಿ ನಿಮ್ಮ ಬದಲಾವಣೆ ಆಗಬೇಕು? ಯಾವ ಕ್ಷೇತ್ರ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಎಜುಕೇಶನ್ ಮೋರ್ ಇಂಪಾರ್ಟೆಂಟ್. ಓಕೆ. ಸೊ ಸೆಕೆಂಡ್ ಏನಂತ ಹೇಳಿದ್ರೆ, ಅವರಿಗೂ ಆಸೆ ಇದೆ ಸಮಾಜದಲ್ಲಿ ಬದುಕಲಿಕ್ಕೆ. ಯಾವ ತರ ಅಂತಂದ್ರೆ, ನಾರ್ಮಲ್ ಪೀಪಲ್ ಹೇಗೆ ಬದುಕ್ತಾ ಇದ್ದಾರೆ, ಒಂದು ಎಜುಕೇಶನ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು. ಸೊ ಅಲ್ಲಿ ಶೋಷಿತ ಒಳಗೆ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಸಿಗ್ನಲ್ ಅಲ್ಲಿ ಹೋಗುವಾಗ ನಮ್ಮ ಮಹಾನಗರ ಪಾಲಿಕೆಯವರು ಲಾಸ್ಟ್ ಒಂದು 4 year ಬಿಫೋರ್ ಸಮಥಿಂಗ್, 4 year, ಹೌದು 4 ವರ್ಷದ ಹಿಂದೆ ಏಕಾಏಕಿಯಾಗಿ ಅವರ ದಾಳಿ ಮಾಡಿ ಎತ್ತಾಕೊಂಡು ಹೋಗಿದ್ದಾರೆ. ಸೊ ಅವರು ಬೆಗ್ಗರ್ ಕಾಲಲ್ಲಿ ಹಾಕಿದ್ರು ಲಾಸ್ಟ್ ಟೈಮ್. ನಾನು ಬೆಳಗ್ಗೆ ಹೋಗಿ ಅವ್ರಿಗೆ ಪ್ರೊಟೆಕ್ಟ್ ಮಾಡಿ ಕರ್ಕೊಂಬರೋ ಅಷ್ಟರಲ್ಲಿ ಅವ್ರನ್ನ ಬೆಗ್ಗರ್ ಕಾಲಲ್ಲಿ ಹಾಕಿದ್ದಾರೆ. ಅದು ಅಲ್ಲಿ ಕೂಡ ತಾರತಮ್ಯ ಇರದೆ ಅವ್ರಿಗೆ ತುಂಬ ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡಿದ್ರು ಸರ್. ಅವ್ರಿಗೆ ಒಂದು ಬೆಗ್ಗರು ಯಾವ ಥರ ಒಂದು ಸೆಕ್ಷನ್ ಇರುತ್ತೆ, ಆ ಸೆಕ್ಷನ್ ಹಾಕಲಿಲ್ಲ, ಇವರಿಗೆ ಗಂಡಸಿರೋ ಜಾಗದಲ್ಲಿ ಹಾಕ್ಬಿಟ್ಟು ತುಂಬ ಹ್ಯಾರಾಸ್ಮೆಂಟ್ ಮಾಡಿದ್ರು. ಅಲ್ಲಿ ಕೂಡ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಈ ಥರ ಆಗುವಾಗ ಅವ್ರ ಮನಸ್ಸಲ್ಲಿ ನೋವು ಬಂದ್ಬಿಡುತ್ತೆ, ನಾವು ಏನ್ ಮಾಡ್ಬೇಕು ಮುಂದಿನ ದಾರಿ ಅಂತ, ಏನ್ ಮಾಡ್ಬೇಕು, ನಮ್ಗೆ ಸಪೋರ್ಟ್ ಮಾಡೋರಿಲ್ಲ, ಯಾರು ಕೂಡ ಮೇಲೆ ಏಳ್ಗೆ ಮಾಡೋರಿಲ್ಲ. ಈಗ ಒಂದು ಆಸೆ ಇರುತ್ತೆ, ಸಪೋಸ್ ಅವ್ರು ಇಲೆಕ್ಷನ್ ಅಲ್ಲಿ ಕೂಡ ಅವ್ರು ಗೆಲ್ಬೇಕಂತ ಆಸೆ ಇರುತ್ತೆ, ಓಟ್ ಹಾಕ್ತೀರಾ ನೀವು ಯಾರಾದ್ರೂ? ನೋ ನೆವರ್. ಯಾಕಂದ್ರೆ ಬೆಳ್ಬಿಡ್ತಾರಂತ, ಅವರು ಕೂಡ ಮುಂದೆ ಹೋಗ್ಬಿಡ್ತಾರೆ. ಕೆಲವು ಜೆಲಸ್ ಪೀಪಲ್ ಅಂತ ಇರ್ತಾರೆ, ಅವರು ನಮ್ಮಾಗೆ ಮುಂದೆ ಬೆಳೀತಾರೆ, ಅವರು ಒಳ್ಳೆ ರೀತಿ ಬೆಳೀಲಿ ಅಂತ ಯಾರು ಕೂಡ ಹೇಳಲ್ಲ. ಜೆಲಸ್ ಪೀಪಲ್ ಅಂತ 4 ಜನ ಇದ್ದೇ ಇರ್ತಾರೆ. ಒಳ್ಳೆಯವರು ಇರುವಾಗ ಹಿಂದೆ ಕೆಟ್ಟವ್ರು ಇರಲೇಬೇಕಂತ. ಬಿಕಾಸ್ ಅವಾಗ ನಾವು ಛಲದಿಂದ ಬದುಕಲಿಕ್ಕೆ ನಮಗೊಂದು ರೈಟ್ಸ್ ಅಂತ ಇರುತ್ತೆ. ಬಟ್ ಸ್ಟಿಲ್ ಅವ್ರಿಗೆ ಬೇಕಾಗಿರೋದು ಒಂದು ಕೆಲಸ ಆಗಿರ್ಬೋದು, ಅವ್ರಿಗೆ ಮನೆ ಆಗಿರ್ಬೋದು, ಬಟ್ ದೇ ಹ್ಯಾವ್ ರೆಸ್ಪೆಕ್ಟ್ ಬೇಕಾಗಿದೆ. ಇಂಪಾರ್ಟೆಂಟ್ ದ ಗೌರ್ಮೆಂಟ್ ರೆಸ್ಪೆಕ್ಟ್. ಆ್ಯಂಡ್ ಸೆಕೆಂಡ್ ಏನಪ್ಪ ಅಂತಂದರೆ, ಅವರಿಗೆ ಹಾಸ್ಪಿಟಲ್ಗಳಲ್ಲಿ ಹೋದಾಗ ಟೇಕ್ ಕೇರ್ ಮಾಡಲ್ಲ ಸರ್, ಸರಿಯಾಗಿ ಟೇಕ್ ಕೇರ್ ಮಾಡಲ್ಲ. ಆ್ಯಂಡ್ ಅವರು ಇವ್ರು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಂಡು ಒಂಥರ ಜಿಗುಪ್ಸೆಯಾಗಿ ಅವ್ರು ಟ್ರೀಟ್ಮೆಂಟ್ ಮಾಡೋದಾಗಿರ್ಬೋದು, ಕೈ ಹೀಗೆ ಎತ್ತಿ ಮುಟ್ಟೋದಾಗಲಿ, ಈ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಮನುಷ್ಯರಲ್ವ ಸರ್, ಅವ್ರಿಗೂ ಕೂಡ ಈ ಥರ ತಾರತಮ್ಯ ಮಾಡ್ತಾರೆ. ಮೊದಲು ಅದನ್ನ ಬದಲಾಗಬೇಕು. ಅವರು ಕೂಡ ಒಬ್ಬ ಹ್ಯುಮ್ಯಾನಿಟಿ, ಮನುಷ್ಯರು ಅಂತ ಅಂದ್ಕೊಂಡು ಅವರು ಕೂಡ ಚಿಕಿತ್ಸೆ ಒಳಗೆ ಅವ್ರು ಚೆಂದ ಪ್ರೀತಿಯಿಂದ ಮಾತಾಡಿಸ್ಬೇಕು. ಕೆಲವರಿಗೆ ಹಲ್ಲೋವು ಇರುತ್ತೆ, ಕೆಲವರಿಗೆ ಶುಗರ್ ಇದೆ, ಕೆಲವ್ರಿಗೆ BP ಇದೆ. ಅವ್ರು ಯಾರ ಹತ್ರ ಶೇರ್ ಮಾಡ್ಕೋತಾರೆ, ಅವರು ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ನಮಗೆ ಯಾರ ಹತ್ರ ಹೋದ್ರೆ ಎಲ್ಲಿ ಪಬ್ಲಿಕ್ ಆಗ್ಬಿಡುತ್ತೆ, ನಾನು BP ಆಡ್ಕೊಳ್ತಾರೆ, ಶುಗರ್ ಅವ್ರ ಮನಸ್ಸಲ್ಲಿ ಅವ್ರು ಕೊರಗ್ತಾನೇ ಇರ್ತಾರೆ. ಸೊ ಏನಾಗ್ಬೇಕಂತಂದ್ರೆ, ಒಂದು ಚಿಂತನ ಮಂಥನ ಅಂತ ನೀವು ಏನು ಟೈಟಲ್ ಕೊಟ್ಟಿದ್ದೀರಲ್ಲ, ಚಿಂತೆ ಒಳಗಡೆ ಇರುತ್ತೆ, ಮಂಥನ ಮನಸ್ಸಲ್ಲಿ ಇರುತ್ತೆ ಅಷ್ಟೇ. ಅವ್ರು ಓಪನ್ ಅಪ್ ಹೇಳಲ್ಲ, ನಮ್ಮ ಜೀವನನೇ ಇಷ್ಟು, ನಾವು ಇದಕ್ಕೆ ಅರ್ಹರು. ಈ ತರ ಕ್ರಿಯಾವಿಟಿ ಆಗ್ತಾ ಇರೋದ್ರಿಂದ ಎಲ್ಲರೂ ಪ್ರೀತಿ ಮಾಡಬೇಕು. ಈ ಭೂಮಿಲಿ ಹುಟ್ಟಿರೋ ಮರ ಗಿಡ ಪ್ರತಿಯೊಂದಕ್ಕೂ ಪ್ರೀತಿ ಸಿಗ್ತಾ ಇದೆ, ಹಾಗೆ ನಮ್ಮಂತರಿಗೂ ಪ್ರೀತಿ ಸಿಗ್ಬೇಕು. ನಮಗೂ ಕೂಡ ಬದುಕುವ ಅವಕಾಶ ಇದೆ ಈ ಭೂಮಿ ಮೇಲೆ. ಎಸ್, ಥ್ಯಾಂಕ್ ಯು. ಇದರಲ್ಲಿ ನನ್ನ ಒಂದು ಭಾವನೆ, ಮೊದಲನೇದಾಗಿ ನಮ್ಮೆಲ್ಲರ ಮನಸ್ಥಿತಿ ಬದಲಾವಣೆ ಆಗಬೇಕು. ನಮ್ಮಲ್ಲಿ ಆ ಒಂದು ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗಬೇಕಿದ್ರೆ ನಿಮ್ಮ ವರ್ಗ ಮತ್ತು ನಮ್ಮ ಸಮಾಜದಲ್ಲಿರುವ ಎಲ್ಲ ವರ್ಗದವರ ಒಂದು ಒಡನಾಟ ಆಗಬೇಕು. ಆ ಒಡನಾಟ ಆದವಾಗ
ನನ್ನಲ್ಲಿರ್ಬೋದು, ನಿಮ್ಮಲ್ಲಿರ್ಬೋದು ಆ ಒಂದು ಬದಲಾವಣೆ ಅಂದರೆ ಗ್ಯಾಪ್ ಇರೋದಿಲ್ಲ. ನಾವು ಅದಕ್ಕೆ ಏನು ಗ್ಯಾಪ್ ಅಂತ ಹೇಳ್ತೇವೆ, ಅದು ಇರೋದಿಲ್ಲ. ಈಗ ನೋಡಿ, ನಮ್ಮ ನಿರ್ದೇಶಕರು, ನಾನು ಅವರ ಜೊತೆ ಈ ಒಂದು ನಿಮ್ಮ ಜೊತೆ ಒಂದು ಕಾರ್ಯಕ್ರಮ ಮಾಡುವಂತ ಹೇಳುವಾಗ ಅವರು ಕೂಡ, ರಾಬರ್ಟ್, ನಾನು ಇಲ್ಲಿ ನಿರ್ದೇಶಕನಾಗಿ 4 ವರ್ಷದಿಂದ ಇದ್ದೇನೆ, ಇಷ್ಟರವರೆಗೆ ಯಾವುದೇ ಕಾರ್ಯಕ್ರಮವನ್ನು ನಾನು ಆಯೋಜಿಸಲಿಲ್ಲ, ನೀವು ಹೇಳ್ತಾ ಇದ್ದೀರಿ ಮಾಡೋಣ, ಇದು ಒಂದು ನಮಗೆ ಒಂದು ಅನುಭವ ಅಂತ ಹೇಳಿದ್ರು. ಈಗ ನಿಮ್ಮನ್ನು ಸ್ವಲ್ಪ ಮಾತನಾಡಿಸಿದ ಮೇಲೆ, ವೈಯಕ್ತಿಕವಾಗಿ ಮಾತನಾಡಿಸಿದ ಮೇಲೆ, ಖಂಡಿತವಾಗ್ಲೂ ಫಾದರ್, ನಿಮ್ಮಲ್ಲೂ ಕೂಡ ಒಂದು ನಿಮ್ಮ ಒಂದು ಮನಸ್ಥಿತಿ, ನಿಮ್ಮಲ್ಲೂ ಕೂಡ ಒಂದು ಬೇರೆ ರೀತಿಯ ಅಭಿಪ್ರಾಯ ಬಂದಿರ್ಬೋದು. ನೀವು ಅವರನ್ನು ದೂರದಿಂದ ಏನು ನೋಡಿದ ರೀತಿ, ಈಗ ಈ ಒಂದು ಅರ್ಧ ತಾಸಿನಿಂದ ಅವರ ಜೊತೆ ನಾವು ಮಾತನಾಡುವಂತಹ ರೀತಿ, ಅವರ ಒಂದು ಮನದಾಳದ ಮಾತುಗಳನ್ನು ಏನು ಕೇಳಿದವಾಗ, ಅವರು ಯಾರು ಅಥವಾ ಅವರು ನಮ್ಮನ್ನು ಏನು ಬಯಸ್ತಾ ಇದ್ದಾರೆ ಅದನ್ನು ನಾವೀಗ ನಿಮಗೆ ಹೆಚ್ಚಿನ ಮಟ್ಟದ ಅರಿವು ಬಂದಿರಬಹುದು. ಸೊ ಹಾಗಾಗಿ ನಮ್ಮೆಲ್ಲರಲ್ಲಿ ಏನು ಮನಸ್ಥಿತಿಯ ಬದಲಾವಣೆ ಅಥವಾ ನಮ್ಮ ಮನೋಭಾವನೆ ಏನು ಬದಲಾಗಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ, ಅಂದ್ರೆ ನಾವು ಫ್ರೀಕ್ವೆಂಟ್ ಆಗಿ ನಾವು ಈ ರೀತಿಯ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಲಿ ಅಥವಾ ನೀವು ಬೇರೆ ಸಂಘಟನೆಗಳೊಂದಿಗೆ ಏನು ಬೆರೆಯುವುದು ಅತಿ ಅಗತ್ಯ ಅಲ್ವಾ? ಇಲ್ಲದಿದ್ರೆ ನಾವು ನಮ್ಮಷ್ಟಕ್ಕೆ ಇರ್ತೇವೆ, ಐಸೋಲೇಟ್ ಆಗಿ ಇರ್ತೇವೆ ಅಲ್ವಾ? ಕೊನೆಯದಾಗಿ ಇನ್ನೊಂದು, ನಾನು ನಮ್ಮ 3ನೇಯ ನಾನು ನಿಮಗೆ ಅಂಶ ಹೇಳಿದ್ದೆ, ಸರಕಾರೇತರ ಸಂಸ್ಥೆಗಳು ಇದೆ. ಅದು CODP ಇರಬಹುದು, ಅಥವಾ ಜನಶಿಕ್ಷಣ ಟ್ರಸ್ಟ್ ಇರಬಹುದು, ಅಥವಾ ಇನ್ನು ಏನು ಬೇರೆ ಡೀಡ್ಸ್ ಇರಬಹುದು, ಅಥವಾ ವೈಟ್ ಡೌಸ್ ಅಂತ ಇದೆ. ಇಲ್ಲಿ ತುಂಬಾ ಹಲವಾರು ಸರಕಾರೇತರ ಸಂಸ್ಥೆಗಳು ಇದೆ. ಈವರೆಗೆ ನೀವು ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಯಾವ ರೀತಿಯಾಗಿ ಏನಾದರೂ ನೀವು ಸಂಘಟನೆಗಳ ಮೂಲಕ ನಿಮ್ಮ ಸಹಭಾಗಿತ್ವ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಏನಾದರೂ ಭಾಗವಹಿಸಿದ್ದೀರಾ? ಅಂತಹ ಅನುಭವ ಇದೆಯಾ? ಅನುಭವ ಅಂದರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಇಲ್ಲಿಗೆ ಬ್ಯೂಟಿಷಿಯನ್ ಕಲಿಸ್ಕೊಟ್ಟಿದ್ದೇವೆ, ಆ್ಯಂಡ್ ಟೈಲರಿಂಗ್ ಕೋರ್ಸ್ ಮಾಡಿಕೊಟ್ಟಿದ್ದೇವೆ, ಆ್ಯಂಡ್ ಫಿಶರೀಸ್ ಕಾಲೇಜಲ್ಲಿ ಕೈಗಾರಿಕೆ ಹೇಗೆ ಮಾಡೋದು ಆ ಥರ ನಾವು ಅವ್ರಿಗೆ ರೂಪಿಸ್ಕೊಟ್ಟಿದ್ದೇವೆ. ಇನ್ನೂ ಕೂಡ ಹೆಚ್ಚಿನ ಆಗಬೇಕು, ಅವಕಾಶಗಳು ಸಿಗಬೇಕು ಅವ್ರಿಗೂ ಕೂಡ. ಅವ್ರು ಕಲಿತಾರೆ ಬಿಡ್ತಾರೆ ಸೆಕೆಂಡರಿ, ಬಟ್ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ರೆ ಅವ್ರಿಗೊಂದು ಹೋಪ್ಸ್ ಇರುತ್ತೆ, ನಾನು ಕೂಡ ಕಲಿತೇನೆ, ನಮಗೂ ಈ ಥರ ಕಲಿಬೇಕು, ಮುಂದೆ ಈ ಥರ ಮಾಡಿದ್ರೆ ಹೇಗೆ, ಅದು ಅವರವರಲ್ಲಿ ಮನೋದ್ರಿಂದನೇ ಚೇಂಜಸ್ ಆಗುತ್ತೆ. ಎಸ್, ಯಾವುದಾದ್ರೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗ ಇದೆಯಾ ನಿಮಗೆ? ಇಲ್ಲ ಸರ್, ಯಾವ ಸಂಘಟನೆಗಳು ನಮಗೆ ಸ್ವಯಂ ಸೇವೆಯಲ್ಲಿ ಯಾವುದೂ ಕೂಡ ಯಾವುದೂ ಕೂಡ ಇಲ್ಲ. Mangalorian.com ವೈಲೆಟ್ ಪೆರೇರಾ ಅವರು ನಮಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ಆ್ಯಂಡ್ ಅವರು ನಮ್ಮ ಸಪೋರ್ಟ್ ತುಂಬ ಬೆಳೆಸಿದ್ದಾರೆ. ಇವತ್ತು ನಾವು ಕೂತ್ಕೊಳ್ಳಿಕ್ಕೆ ಕಾರಣ ಅವರೇ ನಮಗೆ. ಎಸ್, ತುಂಬಾ ಸಂತೋಷ. ತಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಿ. ಅವರ ಒಂದು ಸಹಕಾರದಿಂದ ನೀವು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೀರಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಕ್ಕಿದವಾಗ ಮತ್ತು ನಿಮ್ಮ ಒಂದು ಏನು ಪ್ರೋತ್ಸಾಹ, ನಿಮ್ಮ ಒಂದು ಭಾಗವಹಿಸುವಿಕೆಯಲ್ಲಿ ಖಂಡಿತವಾಗ್ಲೂ ನಾವು ಕೂಡ ಕಾರಿತಾಸ್ ಇಂಡಿಯಾ ಸ್ವಯಂ ಸೇವಾ ಸಂಸ್ಥೆ ಮತ್ತು CODP ಸ್ವಯಂ ಸೇವಾ ಸಂಸ್ಥೆ ನಿಮ್ಮ ಜೊತೆಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಂದು ಕನ್ನಡ ಅಷ್ಟು ಒಳ್ಳೆ ಇಲ್ಲ, ಕೈಂಡ್ಲಿ ಕ್ಷಮಿಸಿ, ನಾನು ಮ್ಯಾನೇಜ್ ಮಾಡ್ತೇನೆ, ಆಯ್ತಾ, ತೊಂದರೆ ಇಲ್ಲ. ಸೊ ಫ್ರಮ್ ದ CODP, our director, Reverend Father Vincent, our Sanjana Madam from the Parivartana Charitable Trust, our CCC Director of Dakshina Kannada, Father Anil, and Father Lawrence, our Assistant Director of CODP, and my dear Akkas, ನಮಸ್ಕಾರ. ಈಗ ನಾವು ಮಾತಾಡುವಾಗ ನಮಗೆ ವಿ ಟಾಕ್ ಅಬೌಟ್ ಎಕ್ಸ್ಪೀರಿಯನ್ಸಸ್ ಅಲ್ಲ, ನಮ್ಮದು ಹೇಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಐ ಕೇಮ್ ಅಂಡ್ ಮೆಟ್ ಸಂಜನಾ ಫಸ್ಟ್ ಮೇಡಮ್ ನನಗೆ ಸಿಕ್ಕಿದ್ರು. ಮಾತಾಡುವಾಗ ಶಿ ವಾಸ್ ವೆರಿ ಅಪ್ರೋಚಬಲ್. ಓಕೆ, ಎಲ್ಲರದ್ದು ಇದು ಎಕ್ಸ್ಪೀರಿಯನ್ಸ್ ಅಲ್ಲ. ಬಿಕಾಸ್ ನಾವು ರೋಡಲ್ಲಿ ಹೋಗುವಾಗ ಸಂಜನಾ, ಆನೆಸ್ಟ್ಲಿ ಸ್ಪೀಕಿಂಗ್, ಮೋಸ್ಟ್ಲಿ ಅಟ್ ದ ಟೋಲ್ಸ್ ನಮಗೆ ಸಿಗ್ತದೆ ಟ್ರಾನ್ಸ್ಜೆಂಡರ್ಸ್ ಎಲ್ಲ ವೆರಿ ರೂಡ್,
ಸೊ ಅದು ಒಂದು ಇಟ್ ಗಿವ್ಸ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಟು ದ ಪೀಪಲ್. ಬಿಕಾಸ್ ಐ ವಾಸ್ ಸಿಟಿಂಗ್ ಇನ್ ಥಿಂಕಿಂಗ್ ಇಟ್ ಈಸ್ ಮೋಸ್ಟ್ ಆಫ್ ಲೈಕ್ ಎ ಸೈಕಲಾಜಿಕಲ್ ನಮಗೆ ಒಂದು ಇದು ಆಗಿದೆ ಸಮಾಜದಲ್ಲಿ. ವಂಡರ್ಫುಲ್ ಪರ್ಸನ್ ಸಂಜನಾ, ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್, ಐಡಿಯಾಸ್ ಉಂಟು, ನಮ್ಮೆಲ್ಲರಿಗೆ ಇಂಪ್ರೂವ್ ಆಗಬೇಕು. She wants to have interventions in the society wherein we are accepted, transgenders are accepted in a very positive manner. ನಮಗೆ ಅರ್ಥ ಆಗ್ತದೆ. But then I'm thinking, why is the society going against? Maybe 1 or 2 negative experiences ಇರ್ಬೋದು, ಅದು ಮನೆಗೆ they get scarred, ಆಯ್ತಾ, ಅರ್ಥ ಆಯ್ತದು. ಈಗ ನೋಡುವಾಗ ಮುಂದೆ ಹೋಗುವಾಗ ಸಿ ವಾಟ್ ಐ ಕುಡ್ ಆಫರ್ ಇಸ್ ಒನ್ ಥಿಂಗ್. ಇದರಲ್ಲಿ ಗ್ಯಾಪ್ ಯಾವುದು ಉಂಟು ವೆನ್ ಥಿಂಕಿಂಗ್ ವೈಸ್ ಫಾರ್ ದ ವಿನ್ಸನ್ ಐಮ್ ಥಿಂಕಿಂಗ್ ಎಜುಕೇಷನ್ ಇಸ್ ಒನ್ ಗ್ಯಾಪ್. ಬಟ್ ಮೈ ಕ್ವಶನ್ಸ್ ಅದೇನ, ಯಾಕೆ ಎಜುಕೇಷನ್ ಇಲ್ಲ? ಸ್ಟಾಪ್ ಮಾಡಿದ್ದಾರೆ, ಶಾಲೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ನಂಬರ್ 1. ನಂಬರ್ 2 ಹಣ ಇಲ್ಲ. ನಂಬರ್ 3 ಈವ್ನಿಂಗ್ ಕಾಲೇಜಸ್ ಉಂಟು. ಯು ಹ್ಯಾವ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಆನ್ ವಿಚ್ ಕ್ಯಾನ್ ಎಜುಕೇಟೆಡ್. ಯಾಕೆ ಎಜುಕೇಷನ್ ಇಲ್ಲ? ಸರ್, ಒಂದು ಗುಬ್ಬಿಗೆ ಒಂದು ಗೂಡಿರುತ್ತೆ. ಯು ಅಂಡರ್ಸ್ಟ್ಯಾಂಡ್ ಸರ್? ದೇ ಹ್ಯಾವ್ ಒನ್ ಹೌಸ್ ಬಟ್ ದೇ ಡೋಂಟ್ ಹ್ಯಾವ್, ಬಿಕಾಸ್ ಅವರಿಗೆ ಒಂದು ಎಜುಕೇಷನ್ ಇಲ್ಲ ಅಂತ ನಾವು ಹೇಳಿದ ಮೇಲೆ ಎಜುಕೇಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಕಲಿಯೋ ಪ್ರೀತಿ ಇದೆ, ಆದರೆ ಸಾಯಂಕಾಲ ಆದರೆ ಖರ್ಚು ವೆಚ್ಚ ಆ್ಯಂಡ್ ರೆಂಟ್ ಕಟ್ಟಬೇಕು ಆ್ಯಂಡ್ ಅವ್ರದ್ದು ಏನೇನು ಥಾಟ್ಸ್ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರವ್ರದ್ದು ವೆಚ್ಚಗಳು ಇರುತ್ತೆ. ಈ ಕಡೆ ಕಲಿಬೇಕಾ ಅಥವಾ ಇಲ್ಲಿ ಸ್ಟ್ಯಾಂಡಪ್ ಆಗಬೇಕಾ, ಯಾವ ಕಡೆ ತಲೆ ಓಡಿಸ್ಬೇಕು? I have watched one interview of Madam Diksha. Diksha is a transgender. I watched one of her interviews with Mr. Walter Nandalike. Beautiful program, very beautiful. ಅವರು ಓಪನ್ ಆಗಿ ಮಾತಾಡ್ತಾರೆ. ಅಂದರೆ ಅವರಂತ ಹೇಳಿ ವೆನ್ ಶಿ ವಾಸ್ ಬಾರ್ನ್, ಹುಟ್ಟುವಾಗ ಶಿ ವಾಸ್ ಅ ಬಾಯ್, ಹೆಸರು ಹರೀಶ್ ಅಂತ. ಮತ್ತೆ ಇದು ಮನಸ್ಥಿತಿ ಸರಿ ಆಗಲಿಲ್ಲ ಆ್ಯಂಡ್ ಶಿ ವಾಂಟ್ ಟು ಬಿಕಮ್ ಅ ಗರ್ಲ್. ಮನೆಯಲ್ಲಿ ಪ್ರಾಬ್ಲಮ್, ಹೊರಗಡೆ ಪ್ರಾಬ್ಲಮ್, ದಿಸ್ ಇಸ್ ದ ಪ್ರಾಬ್ಲಮ್. ಮತ್ತು ಹೌ ಶಿ ಈಸ್ ಓಪನ್ಡ್ ಅಪ್ ಟು ದ ಕ್ರೌಡ್ ಈಗ, ಆ್ಯಂಡ್ ಹೌ ಪೀಪಲ್ ತುಂಬ ನಮ್ಮ ಸಮಾಜದ ಜನ ಎಲ್ಲ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅವರಿಗೆ. ಹಣ ಕೊಡೋದು, ರೆಸ್ಪೆಕ್ಟ್ ಕೊಡೋದು, ಪ್ರೀತಿಯಲ್ಲಿ ಮಾತಾಡೋದು, ಒಟ್ಟಿಗೆ ಊಟ ಮಾಡೋದು, ಅದು ಬರಲಿಕ್ಕೆ ಇಟ್ ಈಸ್ ಮ್ಯೂಚುವಲ್. ನಾನು ಒಬ್ಬನಿಗೆ ನಾನು ಫಸ್ಟ್ ಆಗಬೇಕಂತ ಯೂಶ್ವಲಿ ಹಾಗೆ ಆಗೋದಿಲ್ಲ. ಎನಿವೇಸ್, ಸೊ ಈಗ ನಾವು ಲೆಟ್ಸ್ ಟಾಕ್ ಅಬೌಟ್ ಅ ಪಾಸಿಟಿವ್ ಥಿಂಗ್. ಈಗ ಹೌ ಟು ಹ್ಯಾವ್ ಎನ್ ಇಂಟರ್ವೆನ್ಷನ್ ಇನ್ ದ ಸೊಸೈಟಿ. ಈಗ ನಮಗೆ ಐ ಆಮ್ ಅ ಹೆಲ್ತ್ ಕೇರ್ ಪರ್ಸನ್, ಐ ಆಮ್ ಅ ಡಾಕ್ಟರ್. ಸೊ ಹಾಗೆ ನಮ್ಮದು ಮುಂಚಿದ್ದು ಪ್ರೀವಿಯಸ್ಲಿ ಐ ವಾಸ್ ವರ್ಕಿಂಗ್ ಇನ್ ICUs. ICU ಅಂದರೆ ನಮ್ಮದು ಸಿಕ್ ಪೇಷಂಟ್ಸ್ ಬರೋದು, ತಲೆಗೆ ಪೆಟ್ಟು ಹಾಕಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ದೇ ಕಮ್ ಟು ದ ಹಾಸ್ಪಿಟಲ್. ಮತ್ತು ನಾವು ಅದು ವಿ ಪುಟ್ ದೆಮ್ ಆನ್ ವೆಂಟಿಲೇಟರ್, ಡಯಾಲಿಸಿಸ್ ಶುರು ಮಾಡ್ತೇವೆ ಅದೆಲ್ಲ. ಸೊ ದ್ಯಾಟ್ ವಾಸ್ ಮೈ ಆಲ್ಮೋಸ್ಟ್ 10-12 years ನಾನು ಅದು ಸ್ಪೆಷಲಿಸ್ಟ್ ಎಲ್ಲ ಕೆಲಸ ಮಾಡಿ. ಮತ್ತು ಐ ಮೀನ್ ಟು ಬೇಸಿಕ್ಲಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್. ಈಗ ನಾನು ಕನಚೂರ್ ಹಾಸ್ಪಿಟಲ್ ದೇರ್ಲಕಟ್ಟೆಯಲ್ಲಿ ಇದ್ದೇನೆ ಈಗ. ಸೊ ನಾವೆಲ್ಲ ಮಾತಾಡುವಾಗ ಹೌ ಕ್ಯಾನ್ ವಿ ಕ್ರಿಯೇಟ್ ಅ ಸೋಷಿಯಲ್ ಇಂಟರ್ವೆನ್ಷನ್ ಆರ್ ಅನ್ ಇಂಟರ್ವೆನ್ಷನ್ ನಿಮ್ಮದು ಪರಿವರ್ತನ ಗ್ರೂಪಲ್ಲಿ ಇನ್ ವಿಚ್ ಸೊಸೈಟಿಗೆ ಬೆನಿಫಿಟ್ ಆಗೋದು. ಓಕೆ, ನಾವು ಐ ವಿಲ್ ಟಾಕ್ ಅಬೌಟ್ ಹೆಲ್ತ್ ಕೇರ್ ಇಂಟರ್ವೆನ್ಷನ್. ಸಿಂಪಲ್ ಆಗಿ ಈಗ ಲೈಕ್ ಹ್ಯಾವ್ ಯು ಸೀನ್ ಸಮಥಿಂಗ್ ಕಾಲ್ CPR? CPR ಕೇಳಿದ್ರ ವಾಕ್ಯ? CPR ಸಪೋಸ್ ನಮ್ಮ ಮಾರ್ಕೆಟಲ್ಲಿ ಹೋಗುವಾಗ, ಟ್ರೈನ್ ಸ್ಟೇಷನಲ್ಲಿ ಹೋಗುವಾಗ ಸಂಬಡಿ ಗೆಟ್ಸ್ ಅನ್ಕಾನ್ಷಿಯಸ್, ಮತ್ತೆ ತಪ್ಪಿರ್ತಾರೆ ಅವರು. ಅವರಿಗೆ ಅಂತ ಫಸ್ಟ್ ಹೋಗಿ ಎಬ್ಬಿಸೋದು, ಹಲೋ ಸರ್ ಹೀಗಿದ್ದೀರಾ. ಮತ್ತೆ ನಾವು ಕೈ ಸ್ಟ್ರೇಟ್ ಮಾಡಿ ಎದೆಗೆ ಪ್ರೆಸ್ ಮಾಡೋದು. ಅದು ನೋಡಿದ್ರೆ ನೀವು TV ಇರ್ಬೋದು, ಯಾವುದರಲ್ಲಿ ಇರ್ಬೋದು. ಅದೊಂದು ಟ್ರೈನಿಂಗ್ ನಾವು ನಿಮಗೆ ಕೊಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಟಾಕ್ ಟು ಮೇಡಮ್. ಸಿ, we are training a lot of people, school children, college children, ಅದು ಅಲ್ಲ. You are one of the potential people in the society. ಓಕೆ, ವಿ ಕ್ಯಾನ್ ಹ್ಯಾವ್ ಇಟ್. ನಾವು ಇದು ಕನ್ನಡಲ್ಲಿ ಮಾಡ್ಬೋದು. ನಿಮಗೆ ಒಂದು ಪ್ರೋಗ್ರಾಮ್ ಅದರಲ್ಲಿ ಇಟ್ ಮೇ ಟೇಕ್ ಅಬೌಟ್ 1 hour, 1.5 hours ತೆಗಿಬೋದು. ನಿಮಗೆ ಟ್ರೈನಿಂಗ್ ಕೊಡ್ತೇವೆ, ಹೇಗೆ ಮಾಡೋದು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ದಿಸ್ ಇಸ್ ಸಮಥಿಂಗ್ ದಟ್ ಐ ಕ್ಯಾನ್ ಆಫರ್. ಆಯಿತಾ? ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಪ್ಲೀಸ್ ಯು ಟಾಕ್ ಟು ಫಾದರ್ ವಿನ್ಸೆಂಟ್ಗೆ ಮಾತಾಡಿ. ವಿ ವಿಲ್ ಡೂ ಇಟ್ ಆಸ್ ಅ ಕಂಬೈನ್ಡ್ ಎಫರ್ಟ್ ಫಾದರ್. ಇನ್ನೊಂದು ಏನು ಕಾರ್ಯ ಅಂತ, ಸಿ, ಆಸ್ ಅ ಪ್ರೊಆಕ್ಟಿವ್ ಮ್ಯಾನರ್, ಆಸ್ ಅ ಪಾಸಿಟಿವ್ ಮ್ಯಾನರ್, ಐ ಆಮ್ ಆಲ್ಸೋ ಲೈಕ್ ಅ ಮೆಡಿಕಲ್ ಡೈರೆಕ್ಟರ್ ಫಾರ್ ಅ ರೋಟರಿ ಕ್ಲಬ್. ನಮ್ಮದೊಂದು ರೋಟರಿ ಸಂಸ್ಥೆ ಇದೆ. ಬಟ್ ನಮ್ಮದು ರೋಟರಿ ಸಂಸ್ಥೆ ಈಸ್ ವಿತ್ ಅ ಡಿಫ್ರೆನ್ಸ್. ವಿ ಟಾಕ್ ಅಬೌಟ್ ರೋಟರಿ ಕ್ಲಬ್ ಆಫ್ ಆರ್ಗನ್ ಡೊನೇಷನ್ ಇಂಟರ್ನ್ಯಾಷನಲ್. ನಾವು ಮಾತಾಡ್ತೀವಿ ಅಂಗದಾನ ವಿಷಯದಲ್ಲಿ. ಓಕೆ, ನಾವು ದೀಸ್ ಟಾಪಿಕ್ಸ್ ಯೂಸ್ಲಿ ಸಮಾಜದಲ್ಲಿ ಜಾಸ್ತಿ ಜನ ಎಲ್ಲ ಮಾತಾಡೋದಿಲ್ಲ.
ನಾವು ಯಾಕೆ ಅಂಗದಾನ ಮಾತಾಡ್ತೀವಿ? ನಾವು ಮಾತಾಡ್ತೀವಿ ಯಾಕೆಂದರೆ ನಮ್ಮದು ಇಂಡಿಯಾ ಭಾರತ ದೇಶದಲ್ಲಿ ವಿ ಹ್ಯಾವ್ ಅಬೌಟ್ 1.4 ಬಿಲಿಯನ್ ಪಾಪ್ಯುಲೇಷನ್, 124 crores ಪೀಪಲ್ ಇದೆ. ಬಟ್ ಸ್ಟಿಲ್ ನಮಗೆ ಕಿಡ್ನಿ ಬೇಕು, ಹಾರ್ಟ್ ಬೇಕು, ಲಂಗ್ಸ್ ಬೇಕು, ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡಲಿಕ್ಕೆ ಅವೇರ್ನೆಸ್ ಇಲ್ಲ ಪಬ್ಲಿಕಲ್ಲಿ. ಅವೇರ್ನೆಸ್ ಇದ್ದರೆ ಕೂಡ ಜಾಸ್ತಿ ಜನ ಮಾತಾಡೋದಿಲ್ಲ. ಆನ್ ದಿ ಆಪೋಸಿಟ್ ಸೈಡ್, ವಿಪರೀತ ನೋಡುವಾಗ, ದೇರ್ ಈಸ್ ಅ ಕಂಟ್ರಿ ಕಾಲ್ ಸ್ಪೇನ್. ಎಷ್ಟು ಮೇ ಬಿ 1/10, 1/15 ದ ಸೈಜ್ ಆಫ್ ಇಂಡಿಯಾ. ಸಣ್ಣ ಅದು. ಅಲ್ಲಿ ಆರ್ಗನ್ ಡೊನೇಷನ್ ಪರ್ಸೆಂಟೇಜ್ ಇಸ್ ಆಲ್ಮೋಸ್ಟ್ 50%. ಎಷ್ಟು? 50% ಇರ್ಬೋದು. ಇಂಡಿಯಾದಲ್ಲಿ ಇಟ್ ಈಸ್ ಲೆಸ್ ದೆನ್ 0.1%. ಸೊ ಫಾದರ್ ಥ್ರೂ ಯೋರ್ CODP institution, ಇದು ಸಜ್ಜನ ದಿಸ್ ಚಾರಿಟೇಬಲ್ ಟ್ರಸ್ಟ್ ಆಲ್ಸೋ ವಿ ಕ್ಯಾನ್ ಹ್ಯಾವ್ ಎನ್ ಆನ್ಲೈನ್ ಸೆಷನ್. ನಿಮಗೆ ಆಗ್ಬೋದು, ವಿ ಕ್ಯಾನ್ ಮೇಕ್ ಎನ್ ಆನ್ಲೈನ್ ಸೆಷನ್ ಫಾರ್ ಯು ಆನ್ ಝೂಮ್ ಇಲ್ಲದ್ರೆ ಗೂಗಲ್, ಆರ್ ಯು ಕ್ಯಾನ್ ಮೀಟ್ ಇನ್ ಒನ್ ಕಾಮನ್ ಪ್ಲೇಸ್. ಅದು ನಾವು ಮಾಡ್ಬೋದು. ಹೌದು, ಕಾಮನ್ ಪ್ಲೇಸ್ ಇಸ್ ದ ಬೆಟರ್. ಎಲ್ಲಿ ವಿ ಕ್ಯಾನ್ ಗಿವ್ ಯು ಅವೇರ್ನೆಸ್. ಸೊಸೈಟಿಯಲ್ಲಿ ಯು ನೀಡ್ ಅವೇರ್ನೆಸ್ ಆ್ಯಂಡ್ ಪೀಪಲ್, ನಮ್ಮ ಜನರಿಗೆ ಗೊತ್ತಾಗಬೇಕು ನಿಮ್ಮ ಹತ್ರ ನಾಲೆಜ್ ಇದೆ, ಅಪ್ಡೇಟೆಡ್ ನಾಲೆಜ್ ಇದೆ, ಹೌ ಯು ಕ್ಯಾನ್ ಬಿ ಯೂಸ್ಫುಲ್ ಟು ದ ಕಮ್ಯುನಿಟಿ. ಅರ್ಥ ಆಗ್ತದ? ಬಿಕಾಸ್ ವೆನ್ ಯು ಆರ್ ಯೂಸ್ಫುಲ್ ಟು ದ ಕಮ್ಯುನಿಟಿ, ಪೀಪಲ್ ವಾಂಟ್ ಟು ಅಕ್ಸೆಪ್ಟ್ ಯು. ಪೀಪಲ್ ಸೇ ಕಮ್, ನೀವು ಮಾತಾಡಿ. ಮತ್ತೆ ನಿಮ್ಮ ಗ್ರೂಪಲ್ಲಿ ಒನ್ ಆಫ್ ಯು ಕ್ಯಾನ್ ಬಿ ಲೀಡರ್ಸ್ ಫಾರ್ ಟೇಕಿಂಗ್ CPR ಸೆಷನ್ಸ್, ಮಾತಾಡಲಿಕ್ಕೆ. ಇದು ಪ್ರಪಂಚದಲ್ಲಿ ಯು ಕ್ಯಾನ್ ಸ್ಪ್ರೆಡ್ ದಿಸ್ ಥಿಂಗ್, ಗುಡ್ ನ್ಯೂಸ್. ಅದು ದಿಸ್ ಇಸ್ ಸಮಥಿಂಗ್ ವಿಚ್ ಐ ಕ್ಯಾನ್ ಹೆಲ್ಪ್ ಯು ಆನೆಸ್ಟ್ಲಿ ಸ್ಪೀಕಿಂಗ್. ಇದೊಂದು ಸಂಜನಾ ಮೇಡಮ್ ಜಸ್ಟ್ ಟೆಲಿಂಗ್, ನಿಮ್ಮದು ಹೆಲ್ತ್ ಸರಿ ಇಲ್ಲ, BP, ಡಯಾಬಿಟಿಸ್ ಅನ್ನೋ, ನೀವು ಎಲ್ಲಿ ಹೋಗ್ತೀರಿ? ಸಪೋಸ್ ಯು ಗಾಟ್ ಹೆಲ್ತ್ ಪ್ರಾಬ್ಲಮ್, ಏನು ಮಾಡ್ತೀರಿ ನೀವು? ಬಟ್ ಇವ್ರಿಗೆ ಹೇಗೆ ಗೊತ್ತಾಗ್ತದೆ ಡಯಾಬಿಟಿಸ್ ಇದು ಯಾವುದು ಮತ್ತು ಇದು ಯಾವುದು ಮತ್ತು ಅಂತ ಹೇಗೆ ಗೊತ್ತಾಗ್ತದೆ ಇವರಿಗೆ? ನಂದು ಏನೇ ಹೆಲ್ತ್ ವಿಷಯ ಆದ್ರೂ ಬೆಂಗಳೂರಲ್ಲಿ ಜಯದೇವ್ ಹತ್ರನೇ ಹಾಸ್ಪಿಟಲ್ ತೋರಿಸೋದು. ಹೌದು, ಅಲ್ಲೇ ತೋರಿಸೋದು ನಮಗೆ. ಅದರಿಂದ ಸ್ವಲ್ಪ ಎದೆ ನಾನು ಜಾಸ್ತಿ ವಾಕ್ ಮಾಡ್ತೀನಲ್ಲ ಸರ್, ಅದರಿಂದ ಸ್ವಲ್ಪ ಎದೆ ನೋವು ಬರುತ್ತೆ. ಆಗ ನಾನು ಮತ್ತು ಸಂಜೆನ ಇಬ್ಬರು ಹೋಗಿ ಅಲ್ಲೇ ತೋರಿಸ್ಕೊಂಡು ಬಂದಿದ್ದೆ. ಉಳಿದವರು ನಿಮ್ಮ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಆರೋಗ್ಯದ ಏರುಪೇರು ಆದವಾಗ ಎಲ್ಲಿ ನೀವು ಹೋಗ್ತೀರಿ ಚಿಕಿತ್ಸೆಗೆ? ನಿಮ್ಗೆ ಹುಷಾರಿರೋದಿಲ್ಲ, ನಿಮ್ಮ ಡಾಕ್ಟರ್ ಸುರತ್ಕಲ್ ಮಿಸ್ಕಿತ್ ಹಾಸ್ಪಿಟಲ್. ಉಳಿದವರು ಮಿಸ್ಕಿತ್ ಹಾಸ್ಪಿಟಲ್ ಸೂರತ್. ಹೌದು, ವೆರಿ ಗುಡ್. ಅಲ್ಲಿ ಹೋಗುದು. ಅಲ್ಲಿ ನಿಮ್ಗೆ ಯಾವುದು ಕಾಯಿಲೆ ಕಾಂಬಿನೇಷನ್ ಇದೆ? ಯಾವುದು ಜ್ವರ, BP, ನೋವು, ಆಮೇಲೆ ಕಲೆಕ್ಷನ್ ಸ್ವಲ್ಪ ಮೈ ಸುಸ್ತಾಗಿರ್ತದಲ್ಲ, ಅದೇನ ಸ್ವಲ್ಪ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀವಿ, ಟ್ಯಾಬ್ಲೆಟ್ ಅಷ್ಟೇ, ಬೇರೆ ದೊಡ್ಡ ಕಾಯಿಲೆ. ಬಿಕಾಸ್ ಈಗ ನಾವು ಸಜನ್ ಮೇಡಮ್ ಹೇಳುವಾಗ ದೇರ್ ಆರ್ 2 ಮೇನ್ ಪ್ರೊಫೆಷನ್ಸ್ ನೀವು ಮಾಡ್ತೀರಿ. ಒನ್ ಇಸ್ ಬೆಗ್ಗಿಂಗ್, ಒನ್ ಇಸ್ ಸೆಕ್ಸ್ ವರ್ಕರ್ಸ್. ಓಕೆ, ಈಗ ಸೆಕ್ಸ್ ವರ್ಕರ್ಸಿಗೆ ರಿಹ್ಯಾಬಿಲಿಟೇಷನ್ ಉಂಟಾ ನಿಮಗೆ ಫ್ರಮ್ ದಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಎಲ್ಲ? ಹಾಂ ಸರ್, ವೆಲ್ಲಾಕ್ ಹಾಸ್ಪಿಟಲ್ ಉಂಟಾ ನಿಮಗೆ? ಓಕೆ, ಸಪೋರ್ಟ್ ಉಂಟಲ್ಲ ನಿಮಗೆ? First within humanity, and when we have celebrating Christmas kuda, it is a religion of everybody on this planet. Everybody celebrates the birth, newness, something nice, something fun. Okay. So on a closing note, thank you sir, thank you Father Vincent for the opportunity, thank you Father Anil, thank you Sanjana, beautiful meeting you, and Akash, keep us in your prayers. Thank you so much. We will try to do the best, and let's see, we will do something through Father Vincent, through CODP. ನಿಮ್ಮನ್ನು ಕೇಳುವಾಗ ನನಗೆ ನನ್ನ ಮನಸ್ಸಿಗೆ ಬಂದಂಥ ಒಂದು ವಿಚಾರ, ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಕಲಿತವನು. ನಾನು ಸೆಂಟ್ ಅಲೋಷಿಯಸ್ ಯೂನಿವರ್ಸಿಟಿಯಲ್ಲಿ ಕಲಿತಿರುವಾಗ ಅಲ್ಲಿ ಇರುವ ರೇಡಿಯೋ ಮಾಧ್ಯಮ 107.8 FM ರೇಡಿಯೋ ಸಾರಂಗ್ ಅನ್ನುವಂಥ ಸಮುದಾಯದ ಬಾನುಲಿ ಇದೆ. ಅಲ್ಲಿ ಮೇಡಮ್ ಹೆಸರು ನನಗೆ ಕಾಜಲ್, RJ ಕಾಜಲ್ ಅವರು ಕೂಡ ಮಂಗಳಮುಖಿ ಸಮುದಾಯಕ್ಕಾಗಿ ಯಾವ ರೀತಿ ಮಾಧ್ಯಮದ ಮೂಲಕ ಅವರಿಗೆ ಒಂದು
ಹೊಸ ಜೀವನ ರೂಪಿಸಲು ಕಾರ್ಯಕ್ರಮಗಳನ್ನು ಬಾನುಲಿ ಮಾಧ್ಯಮದ ಮುಖಾಂತರ ಮಾಡಿದ್ದು ನನಗೆ ನೆನಪಿಗೆ ಬಂತು. ಮತ್ತು ಯಾವ ರೀತಿ ನಾವು ನಿಮಗೆ ಸ್ಪಂದಿಸ್ಬೋದು, ನಿಮ್ಮ ಜೀವನ ಸುಸೂತ್ರವಾಗಿ ನಡೆಸಲು ನಾವು ವೈಯಕ್ತಿಕವಾಗಿ ಯಾವ ರೀತಿ ನಾವು ನಿಮಗೆ ಕೆಲಸ ಮಾಡ್ಬೋದು ಅಂತ ಹೇಳುವಾಗ ಆ ವಿಚಾರ ನನ್ನ ಮನಸ್ಸಿನಲ್ಲಿ ಬಂದಂಥ ಒಂದು ವಿಚಾರ, ನಾನು ಮಾಧ್ಯಮದಲ್ಲಿ ಒಂದು ತರಬೇತುದಾರನಾಗಿದ್ದೇನೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಮೊಬೈಲ್, ಇಂಟರ್ನೆಟ್, ಕಂಪ್ಯೂಟರ್ ಈ ಒಂದು ವೃತ್ತಿ, ಈ ಒಂದು ಫೀಲ್ಡಲ್ಲಿ ಕಲಿತು ವರ್ಚುವಲ್ ಆಗಿ ಕೆಲಸ ಮಾಡುವ ಒಂದು ಹಂಬಲ ಆಸೆ ಇದೆ? ಯಾಕೆ ಹೇಳ್ತೇನೆ ಅಂದ್ರೆ, ನೋಡಿ, ತುಂಬಾ ಜನರು ಮನೆಯಲ್ಲಿ ಕೂತ್ಕೊಂಡು ಇವತ್ತು ಅವರ ಜೀವನ ನಡೆಸ್ತಾರೆ. ವರ್ಚುವಲ್ ಮಾಧ್ಯಮ ಅಂತ ಹೇಳ್ತೇವೆ. ಮೊಬೈಲಲ್ಲಿ ವಿಡಿಯೋ ಮಾಡುವಂಥದ್ದು, ಮತ್ತು ಫಿಲ್ಮ್ ಮಾಡುವಂಥದ್ದು, ಡಿಸೈನಿಂಗ್ ಮಾಡುವಂಥದ್ದು, ತುಂಬ ಹಲವಾರು ವಿಚಾರಗಳನ್ನು ಇವತ್ತು ಮನೆಯಲ್ಲಿ ಕೋಣೆಯಲ್ಲಿ ಇದ್ಕೊಂಡು ಇಂಟರ್ನೆಟ್ ಮುಖಾಂತರ, ಮೊಬೈಲ್ ಮುಖಾಂತರ, ಕಂಪ್ಯೂಟರ್ ಮುಖಾಂತರ ಮಾಡಿ ಸಾವಿರಾರು ಹಣವನ್ನು ಗಳಿಸ್ಬೋದು. ಆ ಥರ ಮಾಡುವಂಥ ತುಂಬ ಜನರಿದ್ದಾರೆ. ಆ ಒಂದು ಅವಕಾಶ ಖಂಡಿತವಾಗ್ಲೂ ನಿಮ್ಮಲ್ಲಿ ಕಲಿಯುವ ಹಂಬಲ, ದುಡಿಯುವ ಹಂಬಲ, ನನ್ನದೇ ಸ್ವತಃವಾಗಿ ನಾನೇ ಒಂದು ಎಂಟರ್ಪ್ರಿನರ್ ಆಗಿ ವೈಯಕ್ತಿಕವಾಗಿ ನಾನೇ ಒಂದು ದುಡಿಯೋದು, ಸೆಲ್ಫ್ ಅರ್ನಿಂಗ್, ಆ ಥರ ಒಂದು ಆಸೆ ಇರುವಂಥದ್ದು ಖಂಡಿತ ಇಲ್ಲಿ ಇರುವುದಾದರೆ, ನನ್ನ ಕಡೆಯಿಂದ, ನನ್ನ ಮಾಧ್ಯಮದ ಬ್ಯಾಕ್ಗ್ರೌಂಡ್ ಕಡೆಯಿಂದ ನಿಮಗೆ ಏನಾದರೂ ವರ್ಚುವಲ್ ಆಗಿ ಟ್ರೈನಿಂಗ್ ಕೊಡುವಂಥದ್ದು, ಈ ಯಾವ ರೀತಿ ನಿಮಗೆ ಈ ಮಾಧ್ಯಮವನ್ನು ಬಳಸ್ಕೊಂಡು ವಿಡಿಯೋ ಆಗ್ಬೋದು, ಡಿಸೈನಿಂಗ್ ಆಗ್ಬೋದು, ಕಂಪ್ಯೂಟರ್ ಕಲಿಯುವಂಥ ಆಗ್ಬೋದು. ಇವಾಗ AI ಬಂದಿದೆ. AI ಇಂದ ತುಂಬ ಅಸಾಧ್ಯವಾದ ಸಂಗತಿಗಳನ್ನು ಮಾಡ್ಬೋದು. ಇದರಿಂದ ತುಂಬ ಒಂದು ಬಿಸ್ನೆಸ್ ಬಳಸ್ಬೋದು. ಸೊ ಈ ಥರದ ಒಂದು ಚಟುವಟಿಕೆಗಳು, ಕಾರ್ಯಕ್ರಮಗಳು ನಮಗೆ ಮಾಡಬಹುದು. ನಾನು ಇದಕ್ಕೆ ನನ್ನ ಸಹಕಾರ ನೀಡ್ತೇನೆ. ನಿಮ್ಮ ಕಡೆಯಿಂದ ಈ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಈ ಸಹಯೋಗದೊಂದಿಗೆ, CODP ಸಹಯೋಗದೊಂದಿಗೆ ನಾವು ಯಾವ ರೀತಿ ಜೊತೆಯಾಗಿ ನಾವು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಮುಂದಕ್ಕೆ ನೋಡ್ಬೋದು. ನನ್ನ ಕಡೆಯಿಂದ ಆಗುವ ಸಹಾಯವನ್ನು ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಈಗ ನಮ್ಮ ಮಧ್ಯೆ ಮತ್ತು ನಿಮ್ಮ ಮಧ್ಯೆ ಒಂದು ದೊಡ್ಡ ಬಿಗ್ ಗ್ಯಾಪ್ ಇತ್ತು, ಅದು ಈಗ ಫುಲ್ಫಿಲ್ ಆಗಿದೆ. ಯಾಕಂದರೆ ಇದೇ ಹಾಲಿನೊಳಗಡೆ ಈ ಫಾದರ್ ಆಗಲಿ, ಫಾದರ್ ವಿನ್ಸೆಂಟ್ ಆಗಲಿ, ನಮ್ಮ ಈ ಫಾದರ್ ಆಗಲಿ, ಡಾಕ್ಟರ್ ಆಗಲಿ, ಇವನ್ ನನಗಾಗಲಿ ನಿಮ್ಮ ಬಗ್ಗೆ ಇದ್ದ ಎಲ್ಲ ಯಾವುದು ನೆಗೆಟಿವ್ ಥಾಟ್ಸ್ ಅಥವಾ ಇದ್ದ ಏನಾದರೂ ಬೇರೆ ಕಲ್ಪನೆಗಳು ಎಲ್ಲ ಮಾಯವಾಗಿದೆ. ಸೊ ನೀವೆಲ್ಲ ಇನ್ನು ಮುಂದೆ ನಮ್ಮ ಕುಟುಂಬದ ಸದಸ್ಯರು. ಮುಂದೆ ಕೂಡ ಇಂಥ ಒಂದು ವೇದಿಕೆ ಇನ್ನಷ್ಟು ಸಂಘ ಸಂಸ್ಥೆಗಳ ಜೊತೆಗೆ ಇಂಥ ಕಾರ್ಯಗಳು ಹಮ್ಮಿಕೊಂಡಾಗ ನಮ್ಮಲ್ಲಿರುವ ಎಲ್ಲ ಅಡಕು ತೊಡಕುಗಳು ನಿವಾರಣೆ ಖಂಡಿತ ಆಗ್ತದೆ. ನೀವು ಯಾರು ಬೇರೆಯವರೆಲ್ಲ, ಏನೋ ಒಂದು ಗ್ಯಾಪಿನ ಸಮಸ್ಯೆಯಿಂದ ಈ ಥರ ನಮ್ಮಲ್ಲಿ ಗೊಂದಲಗಳಿವೆ. ಮುಂದೆ ಇನ್ನಷ್ಟು ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಸೇರಿಕೊಂಡಾಗ ಅಥವಾ CODP ಅಂತ ಕಾರ್ಯದರ್ಶಂಥ ಸಂಸ್ಥೆಗಳು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡದಕ್ಕೆ ಪ್ರಪ್ರಥಮವಾಗಿ ಜಂಟಿ ಸಂಘ ಸಂಸ್ಥೆಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ತಮಗೆಲ್ಲರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಅತಿಥಿಗಳು ನೆರವೇರಿಸಿ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕಾರ್ಯಕ್ರಮ ಆಯೋಜಿಸಿದ CODP ಸಂಸ್ಥೆಯ ನಿರ್ದೇಶಕರು ವಂದನೀಯ ಸ್ವಾಮಿ ವಿನ್ಸೆಂಟ್ ಡಿಸೋಜಾ ಇವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಯಾದ ಡಯಸ್ ಅವರಿಗೆ, ಡಾಕ್ಟರ್ ಡಯಸ್ ನಿಮಗೂ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಮೀಡಿಯಾ
CCC ಕೆನರಾ ಕಮ್ಯುನಿಕೇಷನ್ ಇದರ ನಿರ್ದೇಶಕರಾದ ವಂದನೀಯ ಫಾದರ್ ಅನಿಲ್ ಫರ್ನಾಂಡಿಸ್, ಉತ್ತಮ ಸಂದೇಶವನ್ನು ನೀಡಿದ ನಿಮಗೂ ಧನ್ಯವಾದಗಳು. ಹಾಗೂ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷೆಯಾದ ಸಂಜನಾರವರಿಗೂ ನಿಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ನೆರವೇರಿಸಿದ ರಾಬರ್ಟ್ ಡಿಸೋಜಾ, ಕಾರಿತಾಸ್ ಇಂಡಿಯಾ, ನಿಮಗೂ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.